ಗುಡ್ ಈವ್ನಿಂಗ್ ಮೇಡಮ್. ಮೇಡಮ್ ಮೇಡಮ್ ಎಕ್ಸ್ಕ್ಯೂಸ್ ಮೀ, ಏನೋ ಯೋಚನೆ ಮಾಡ್ತಾ ಇದ್ರಿ ಅಂತ ಕಾಣುತ್ತೆ. ಡಿಸ್ಟರ್ಬ್ ಮಾಡ್ಬಿಟ್ಟು ನೀನು. ಏನಿಲ್ಲ. ಇದು ಮಧ್ಯಾಹ್ನ ತಂದು ಊಟ ಹಾಗೇ ಇದೆ, ನೀವು ಮಾಡಿಲ್ಲ? ನನ್ಗೆ ಯಾಕೋ ಹಸಿವಿಲ್ಲ. ಸರಿ, ಮತ್ತೆ ಊಟ ತಂದಿಟ್ಟಿದ್ದೀನಿ. ಇನ್ನೇನಾದ್ರೂ ಬೇಕಾದ್ರೆ ಕಾಲ್ ಮಾಡಿ. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ರಾಧಾ, ರಾಧಾ, ಏನಮ್ಮ ನೀನು 2 ದಿವಸದಿಂದ ಒಂದು ತನ್ನ ಕೂಡ ಊಟ ಮಾಡ್ಲಿಲ್ವಲ್ಲೇ ನೀನು? ನೋಡು ನೋಡು, ನಿಂಗೆಷ್ಟು ಸೇರಿತ ಅಷ್ಟು ಊಟ ಮಾಡು. ತಗೋ ರಾಧಾ, ತಗೋ ಅಮ್ಮ. ಸುಶೀಲಾ, ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದೀಯಾ? ಈ ಅನ್ನ ಕೂಡ ಬದಲು ಸ್ವಲ್ಪ ವಿಷನಾದ್ರೆ ತಂದು ಕೊಟ್ಬಿಡು, ಎಷ್ಟೋ ನೆಮ್ಮದಿ ಸಿಗುತ್ತೆ. ರಾಧಾ, ರಾಧಾ, ನಾನ್ ರಾಧಲ್ಲ ಶಶಿ, ನೀನ್ ರಾಧಲ್ಲ, ನೀನ್ ಚಿಕ್ಕಮ್ಮ. ಚಿಕ್ಕಮ್ಮ ಅಂತ ಕರೀ. ಮೇಡಮ್, ಮೇಡಮ್, ಹೋಟೆಲ್ ಇರೋದು ವಾಸ ಮಾಡೋದಕ್ಕೆ, ಪ್ರಾಣ ಕಳ್ಕೊಳ್ಳೋದಕ್ಕಲ್ಲ. ಪ್ರಾಣ? ನನ್ಗೇನಾಗಿದೆ ಪ್ರಾಣ ಕಳ್ಕೊಳ್ಳೋಕೆ? ನಿಮ್ ವರ್ತನೆ ನನಗೆ ಹಾಗನ್ನಿಸ್ತು. ಸ್ವಲ್ಪ ಕನ್ನಡಿಲಿ ನಿಮ್ ಮುಖ ನೋಡ್ಕೊಳ್ಳಿ, ಎಷ್ಟು ಗಾಬರಿ ಆಗಿದ್ದೀರಿ ಅಂತ ಗೊತ್ತಾಗುತ್ತೆ. ಹಾಗೇನಿವಲ್ಲ, ನಿಮ್ಮ ಅಭಿಪ್ರಾಯ ತಪ್ಪು. ಬೇಜಾರಾಯ್ತು, ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದೆ. ಇಷ್ಟೊತ್ನಲ್ಲಿ ಇಲ್ಲಿ, ಅದು ಒಂಟಿಯಾಗಿ? ಇವಾಗ ಗಂಟೆ ಎಷ್ಟು ಅಂತ ತಿಳ್ಕೊಂಡಿದ್ದೀರಿ? ನನಗ್ ತಿಳಿದ ಹಾಗೆ ಇಲ್ಲಿ ತಿರುಗಾಡೋದಕ್ಕೆ ಯಾರೂ ಬರೋದಿಲ್ಲ. ನಡೀರಿ. ಯಾಕೆ ಕರೆದ್ರಿ? ಡ್ಯೂಟಿ ಮುಗೀತು, ಮನೆ ಹೋಗ್ತಾ ಇದ್ದೀನಿ. ಗೊತ್ತಮ್ಮ, ನೀನ್ ಡ್ಯೂಟಿ ಮುಗಿಸ್ಕೊಂಡ್ ಕರ್ಕೊಂಡ್ ಬಂದಿದ್ದು ನೋಡ್ದೆ, ಬಿಟ್ಬಿಟ್ಟು ಹೋಗ್ತಾ ಇರೋದು ನೋಡ್ದೆ. ಸರಿ, ನಿನ್ ಜೊತೆಗ್ ಬಂತಲ್ಲ ಅವನ ಅಕ್ಕಿ, ಯಾವ್ದು? ಯಾವ ಅಕ್ಕಿ? ಅದೇ ಕಣೆಯ ಹೆಣ್ಣು. ಹೆಣ್ಣು? ಯಾಕೆ? ಇಲ್ಲ, ದುಡ್ಡು ಎಷ್ಟು ಖರ್ಚಾದ್ರೇನೆ ಚಿಂತೆ ಇಲ್ಲ. ಆ ಅಕ್ಕಿ ಈ ನೈಟ್ ನಮ್ ರೂಮ್ ಕೆಲ್ಸ್ಕೊಡ್ತೀಯ? ಆಗಲ್ಲ ಅನ್ಬಾರ್ದು. ಯಾಕೆ ನೀವೇ ಹೋಗಿ ಯಾಕೆ ಕೇಳ್ಕೋಬಾರ್ದು? ಎಲ್ಲಾದ್ರೂ ಉಂಟೆ? ಎಲ್ಲಾದ್ರೂ ಉಂಟೆ.
ದೊಡ್ಡ ಮನುಷ್ಯರು ಕೇಳುವಂತ ವಿಷಯವೇ ಇದು. ದೊಡ್ಡ ಮನುಷ್ಯರು ಹೌದು. ಆಲ್ ರೈಟ್ ನಿಮ್ಮ ಅದೃಷ್ಟ ಪರೀಕ್ಷೆ ಹೇಗಿದೆಯೋ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದೀನಿ. ಏನಕ್ಕೆ ಬೇಕಾಗಿತ್ತು? ಏನಿಲ್ಲ, ಕೋಪ ಮಾಡ್ಕೋಬೇಡಿ. ಎಷ್ಟು ಹಣ ಆದ್ರೂ ಪರವಾಗಿಲ್ಲ, ನೀವು ಆಗೋಲ್ಲ ಅಂತ ಮಾತ್ರ ಹೇಳ್ಕೊಡ್ದು. ಏನಿಲ್ಲ, ಇವತ್ತು ರಾತ್ರಿ ನೀವು ನಮ್ಮ ರೂಮ್ಗೆ ಬರಬೇಕು ಅಂತ ಪಕ್ಕದ ರೂಮ್ನ ನನಗೆ ಹೇಳಿ ಕಳಿಸಿದ್ದಾರೆ. ಏನ್ ಹೇಳಿ ಅವರಿಗೆ? ಥ್ಯಾಂಕ್ಸ್. ಬಾಪಾ ಬಾ, ನಮ್ಮ ವಿಷಯ ಎಲ್ಲ ಹೇಳಾಯ್ತಾ? ಒಪ್ಕೊಂಡ್ಬಿಟ್ಲಾ? ಅಣ್ಣ ಕಾಯೋ, ಎಷ್ಟು ಕೊಡ್ಬೇಕಂತೆ ಹೇಳಪ್ಪ. Come on. ಏನ್ ಬೆಂಗಣ್ಣ, ಏನ್ ವಿಷಯ? ಏನಿಲ್ಲ, ಅವರಿಬ್ರು ಯಾಕೋ ಮೈಕೈ ನೋಯ್ತಾ ಇದೆ, ಸ್ವಲ್ಪ ಮಾಲಿಶ್ ಮಾಡ್ಬೇಕಲ್ಲ ಅಂತ ಕೇಳಿದ್ರು. ಅಂತ ನಿನ್ ಕೇಳಿದ್ರ? ಹಾ. ನೋಡ್ರಿ, ಬಹಳ ಚೆನ್ನಾಗಿತ್ತು. ಈ 4 ತಿಂಗಳು ಅವ್ರಿಗೆ ಎಣ್ಣೆ ನೀರು ಬೇಡ. ನಾ ಬರ್ತೀನಿ. ಒಳ್ಳೇದು. ಗುಡ್ ನೈಟ್. ಗುಡ್ ನೈಟ್. ಹೋಗಿಯಪ್ಪ, ಎಲ್ಲ ಮಲ್ಕೊಳ್ಳಿ. ಪಾಪ ತೊಂದರೆ ಆಯ್ತು ಅಂತ ಕಾಣುತ್ತೆ. ಏನೂ ಇಲ್ಲಪ್ಪ. ಗುಡ್ ನೈಟ್. ಏನ್ರಪ್ಪ, ಹೇಗಿದೆ ಮೈಗೆ? ಬೇಕಾ ಇನ್ ಸ್ವಲ್ಪ ಗಲಿತಾ? ಹೋಟೆಲ್ ಬರೋ ಹೆಣ್ಮಕ್ಳೆಲ್ಲ ಸೂಳೆರು, ಹೊಟ್ಟೆ ಪಾಡಿಗೆ ದುಡಿತಾ ಇರೋ ಸರ್ವರ್ಸ್ ಎಲ್ಲ ಮಾಮಗಳು ಅಂತ ತಿಳ್ಕೊಂಡಿದ್ದೀರಾ? ಹುಷಾರ್, ಬಿ ಕೇರ್ಫುಲ್. ಕ್ಷಮಿಸಿ, ನಾನ್ ನಿಮ್ ವಿಷಯದಲ್ಲಿ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಪರವಾಗಿಲ್ಲ, ನಾನ್ ನಿಮ್ಮ ಮೇಲೆ ಕೈ ಮಾಡ್ಬಾರ್ದಾಗಿತ್ತು. ಅದರಿಂದ ಏನು ತೊಂದರೆ ಆಗ್ಲಿಲ್ಲ. ಇವಾಗ ನೀವು ಹೊಡೆದಿದ್ದಕ್ಕೆ ನನಗೆ ಬಹಳ ಸಂತೋಷ. ನೋಡಿ, ಒಂದ್ ವಿಷಯ, ವಯಸ್ಸಿಗೆ ಬಂದ ಒಂದು ಹೆಣ್ಣು ಈ ರೀತಿಯಾಗಿ ಒಂಟಿಯಾಗಿ ಒಂದು ಹೋಟೆಲ್ನಲ್ಲಿದ್ರೆ ನೋಡೋರು ಯಾವ ಯಾವ ರೀತಿ ಅಭಿಪ್ರಾಯ ಪಡ್ತಾರೆ ಅನ್ನೋದು ನಿಮಗ್ ಗೊತ್ತಾಗ್ಲಿ ಅಂತ ನಾನು ನಿಮ್ಮನ್ನ ಹಾಗೆ ಕೇಳಿದೆ ಅಷ್ಟೇ. ವ್ಯತ್ಯಾಸವಾಗಿ ತಿಳ್ಕೊಬೇಡಿ. ಗುಡ್ ನೈಟ್. ನೀನ್ ಯಾಕಪ್ಪ ಇಲ್ಲಿ ತನಕ ನಡ್ಕೊಂಡ್ ಬಂದ್ಬಿಟ್ಟೆ? ಬಾಯಾರಿಕೆ ಆಯ್ತು, ನೀರ್ ಕುಡಿಯೋಣ ಅಂತ ಇಲ್ಲೇ ಇಟ್ಟಿದ್ನಲ್ಲಪ್ಪ, ನಿನ್ನ ಕಣ್ಣೆದ್ರಿಗೆ ಇಟ್ಟಿದ್ದೀನಿ. ಏನ್ ಬಂತು ನನ್ನ ಬುದ್ಧಿಗೆ? ಯಾವತ್ತು ಮರಿತಾ ಇಲ್ಲ, ಯಾಕೆ ಮರೆತು ಬಿಟ್ಟೆ ನೀರು ಇಡೋದನ್ನ? ಅದಕ್ಕೋಸ್ಕರ ಯಾಕಷ್ಟು ನೊಂದ್ಕೋತೀವಿ? ಬೇಜಾರು ಮಾಡ್ಬಿಟ್ಟೆಪ್ಪ ನಿಮಗೆ. ಖಂಡಿತ ಇಲ್ಲ, ಹೊರಗೂ ದುಡಿಬೇಕು, ನನ್ನನ್ನು ನೋಡ್ಕೋಬೇಕು. ಅದು ಯಾಕೋ ಸಾಧ್ಯ ನಿನಗೆ? ರಮಣ, ಅದಕ್ಕೆ ಕಡೋಣ ಅಂತ ಹೇಳೋದು, ಒಂದು ಮದುವೆ ಮಾಡ್ಕೊಂಡ್ಬಿಟ್ರೆ ಈ ಮನೆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಕೊಡು, ಮೊದಲು ನೀನ್ ನೀರು ಕುಡಿ, ದಾಹ ಪರಿಹಾರ ಆಗಿ. ಇಲ್ಲಪ್ಪ, ಈ ಮನೆ ಕಾಲಿಡೋ ಹೆಣ್ಣಿಗೆ ನಿನ್ನ ಸೇವೆ ಮಾಡೋ ಯೋಗ್ಯತೆ ಇಲ್ಲ. ಬರೋಳು ಒಳ್ಳೆಯವಳಾಗಿದ್ರೇನೋ ಪರವಾಗಿಲ್ಲ, ಬಜಾರಿ ಆಗಿದ್ರೆ ಮನೇಲಿ ಈಗಿರೋ ಶಾಂತಿ, ಸಮಾಧಾನ, ಸಂತೋಷ ಎಲ್ಲ ಹೊರಟೋಗುತ್ತಲ್ಲಪ್ಪ. ಹಾಗಂತ ನೀ ಯಾವಾಗ್ಲೂ ಕಷ್ಟ ಪಡಕ್ ಸಾಧ್ಯವೇನೋ? ಕಷ್ಟ ಅಂತ ಯಾಕಪ್ಪ ಹೇಳ್ತೀಯ?
ಇದು ನನ್ನ ಕರ್ತವ್ಯ, ಸೇವೆಪ್ಪ. ಹಾಗಲ್ಲ ರಂಗಣ್ಣ. ಹಾಗೂ ಇಲ್ಲ ಹೀಗೂ ಇಲ್ಲ. ಕಾಲ ಬರಲಿ, ಯೋಚನೆ ಮಾಡೋಣ ನಿಧಾನವಾಗಿ. ನಮ್ಮ ಹೋಟೆಲ್ ಅನ್ನಪೂರ್ಣಾಗೆ ಸಿಟಿಲೆ ಬೆಸ್ಟ್ ಅಂಡ್ ವೆಲ್ ಮೈಂಟೈನ್ಡ್ ಹೋಟೆಲ್ ಅಂತ ಬಹುಮಾನ ಕೊಟ್ಟಿರೋದನ್ನು ಕೇಳಿ ಊರೂರಿಂದಲೂ ನಮ್ಮ ಸ್ನೇಹಿತರು ಹಿತೈಷಿಗಳು ಶುಭ ಕೋರಿ ಒಂದು ಹೊರೆ ಟೆಲಿಗ್ರಾಮ್ ಕಳಿಸ್ಯಾರ. ಮ್ಯಾನೇಜರ್, ಇವುಗಳಲ್ಲಿ ಕೆಲವು ಮುಖ್ಯವಾದನ್ನ ಆರಿಸಿ ಕಳಿಸ್ಕೊಡ್ತೀನಿ. ಒಳ್ಳೆ ಡಿಸೈನ್ಸ್ ಮಾಡಿಸಿ ಪೇಪರ್ನಲ್ಲಿ ಪಬ್ಲಿಸಿಟಿ. ಸರಿ ಸರ್. ಸರ್, ನಮ್ಮ ಹೋಟೆಲ್ ಕೆಲಸಗಾರರೆಲ್ಲ ಸಂಬಳ ಹೆಚ್ಚಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹೆಚ್ಚಿಸಬೇಕಾದ್ದು ರೂಮ್ ಬಾಡಿಗೆ, ಸರ್ವಿಸ್ ಚಾರ್ಜಸ್, ಕೆಲಸಗಾರ ಸಂಬಳ ಅಲ್ಲ. ಈ ಬಹುಮಾನ ತಗೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಏನ್ ಕಥೆ ಪಾಪ ಅವ್ರಿಗೆ ಏನ್ ಗೊತ್ತು. ಅವ್ರಿಗೇನ್ ಹೇಳಿ ಸರ್? ಹೇಳಿ, ಯಾವಾಗ ಸಂಬಳ ಹೆಚ್ಚಿಸಬೇಕು, ಎಷ್ಟು ಹೆಚ್ಚಿಸಬೇಕು ಅನ್ನೋದನ್ನ ನಾನು ನಿಧಾನವಾಗಿ ಡಿಸೈಡ್ ಮಾಡಿ ತಿಳಿಸ್ತೀನಿ. ಆಗ್ಲಿ ಸರ್. ಯು ಕ್ಯಾನ್ ಗೋ. ಬರ್ತೀವಿ ಸರ್. ರೂಮ್ ಬಾಡಿಗೆ, ಸರ್ವಿಸ್ ಚಾರ್ಜ್ ಅಂತ ಅವ್ರ ಹೋಟೆಲ್ ಕಷ್ಟ ಸುಖನೇ ಅವ್ರು ಹೇಳ್ಕೊಂಡ್ರಪ್ಪ. ಮತ್ತೆ ಈಗ ಹ್ಯಾಕ್ ಮಾಡೋದು? ರಂಗಣ್ಣ, ಇನ್ನೊಂದು ಸ್ವಲ್ಪ ವೇಟ್ ಮಾಡೋಣ. ಸಮಯ ನೋಡಿ ಮತ್ತೊಂದ್ಸಲ ಅಪ್ರೋಚ್ ಮಾಡ್ತೀನಿ. ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ. ಮಜಾ 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 ನಿಮಗೆ. ಏನಪ್ಪ ರಂಗಣ್ಣ, ಏನಾಯ್ತು? ಏನಪ್ಪ, ಏನ್ ಸಮಾಚಾರ? ಹೋದ್ ಕೆಲಸ ಏನಾಯ್ತು? ಸಂಬಳ ಜಾಸ್ತಿ ಮಾಡಿದ್ರ? ಆ ಸಂಬಳನ ಮಾಡಿದ್ರು. ಸುಮ್ಮನೆ ಯಾಕ್ರಪ್ಪ ಕೂಗ್ಕೋತಾ ಇದ್ದೀರಿ? ವಿಷಯ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಸಕ್ಸಸ್ ಹೇಳಿ. ಅವ್ರು ಹೆಚ್ಚು ಮಾಡಿರೋದು ಸಂಬಳನಲ್ಲ, ರೂಮ್ ಬಾಡಿಗೆ, ಸರ್ವಿಸ್ ಚಾರ್ಜು, ಕಾಫಿ ತಿಂಡಿ ರೇಟ್ನ. ಯಾಕೆ ಸಂಬಳ ಜಾಸ್ತಿ ಮಾಡಬಾರ್ದಂತೆ? ಕಷ್ಟ ಪಡೋರು ನಾವು, ಸುಖ ಪಡೋರು ಅವ್ರ. ಏನೋ ಅವ್ರ ತಾತ ಮನೆಯಿಂದ ತಂದು ಕೊಡ್ತಾರ? ಅವ್ರ ಯೋಗ್ಯತೆಗಳೇ ಅಷ್ಟೇ ಕಂಡ್ರು. ಅವನವನಲ್ಲ ಬದರಿ ನಾಥ, ಅವ್ರು ಮಹಾ ಜಿಪ್ಡ ಕಂಡ್ರು, ಮಹಾ ಜಿಪ್ಡ. ಮರ್ಯಾದೆಯಿಂದ ಮಾತಾಡೋದನ್ನ ಕಲ್ತ್ಕೊಳ್ಳೋ. ಎಷ್ಟೇ ಆಗ್ಲಿ ಅವರು ಅನ್ನ ಕೊಡೋದು ಹಣಿ, ಅಷ್ಟು ಹಗುರವಾಗಿ ಮಾತಾಡಬಾರ್ದು. ನಮ್ಮ ಅಸಮಾಧಾನ ಏನಿದ್ರು ಗೌರವವಾಗಿ ತೋರ್ಪಡಿಸ್ಕೋಬೇಕು. ಇವತ್ತೆಲ್ಲ ನಾಳೆ ನಮ್ಮ ಕೆಲಸ ಆಗೇ ಆಗುತ್ತೆ. ಏನಪ್ಪ ರಾಮಸ್ವಾಮಿ, ಟೈಪ್ ರೈಟಿಂಗ್ ಕಟ್ಟಿದ್ದಲ್ವ ನೀನು? ಏನಾಯ್ತು? ಪಾಸ್ ಆಯ್ತು ರಂಗಣ್ಣ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ರಂಗಣ್ಣ. ಮುಂಡೇರೆ, ಅದ್ಯಾಕೋ ಹಾಗೆ ಬಾಯಿ ಬಿಡ್ತೀಯಾ? ಏನ್ ಪಾಸ್ ಮಾಡಿದ್ರೆ ಏನ್ ಬಂತು ಪ್ರಯೋಜನ? ಆಫ್ಟರ್ ಆಲ್ ಈ ಸರ್ವರ್ ಕೆಲಸದಲ್ಲೇ ಸಾಯ್ಬೇಕು. ಸ್ವಾಮಿ ಯಜಮಾನ್ರೆ, ಸ್ವಾಮಿ ದಯವಿಟ್ಟು ವಾಪಸ್ ತಗೋತೀರಾ ಮಾತನ್ನ? ಕರ್ತವ್ಯವೇ ದೇವರು ಅಂತ ಹೇಳಿದ್ದಾರೆ ನಿಮ್ಮಂತ ದೊಡ್ಡ ಮನುಷ್ಯರು. ಅಲ್ರಿ, ನಮ್ಮ ಕಸಬನ್ನ ನಾವೇ ಅಷ್ಟು ಕೀಳಾಗಿ ಕಾಣೋದೇನ್ರಿ? ಹೊಟ್ಟೆ ಹತ್ತವ್ರಿಗೆ ಊಟ ಕೊಡ್ತೀವಿ, ಬಾಯಾರಿಕೆ ಆದವ್ರಿಗೆ ಕಾಫಿ ಮಜ್ಜಿಗೆ ಕೊಡ್ತೀವಿ, ಸದಾಕಾಲ 10 ಜನರು ಸೇವೆ ಮಾಡ್ತೀವಿ. ಯಾರಿಗಪ್ಪ ಸಿಗುತ್ತೆ ಈ ಭಾಗ್ಯ? ನಿಜ ನಿಜ. ಕೇಳಿದ್ರೇನೋ ರಂಗಣ್ಣನ ಮಾತನ್ನ? ಇನ್ಮೇಲಾದ್ರೂ ರಾಮಸ್ವಾಮಿ ಉತ್ಸಾಹಕ್ಕೆ ಬೆಂತಟ್ಟಿ. ಹಾಗಲ್ಲೇ ಎಷ್ಟು ಬೆಂತಟ್ಟುದ್ರು ಏನು, ಬೆಳಿಗ್ಗೆ ಕೂಡಲೇ ಮಸಾಲೆ